ನಮಸ್ಕಾರ ಸ್ನೇಹಿತರೆ, ಏಪ್ರಿಲ್ 26, 1986 ಚರ್ನೋಬಿಲ್ ಸಿಟಿಯಲ್ಲಿ ಸಾಧಾರಣ ರಾತ್ರಿ. ಜನ ತಮ್ಮ ಮನೆಯಲ್ಲಿ ಮಲಗಿರ್ತಾರೆ, ರೆಸ್ಟ್ ಮಾಡ್ತಿರ್ತಾರೆ. ಆಗ ಇದ್ದಕ್ಕಿದ್ದಂಗೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಆದ ರೀತಿ ಶಬ್ದ ಬರುತ್ತೆ. ಏನಾಯ್ತು ಅಂತ ಎಲ್ಲರೂ ತಮ್ಮ ಮನೆಗಳಿಂದ ಹೊರಗೆ ಬಂದು ನೋಡಿದ್ರೆ ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸ್ಫೋಟಗೊಂಡಿರುತ್ತೆ. ತಕ್ಷಣ ಅಗ್ನಿಶಾಮಕ ದಳದವರು ಇದನ್ನ ನಾರ್ಮಲ್ ಬ್ಲಾಸ್ಟ್ ಅಂತ ಹೇಳಿ ಬೆಂಕಿ ಆರಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಜನರಿಗೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಕುತೂಹಲ, ಹಾಗಾಗಿ ಹತ್ರ ಬಂದು ನೋಡ್ತಾ ಇರ್ತಾರೆ. ಮನುಷ್ಯರೇ ಸೃಷ್ಟಿಸಿರೋ ಈ ತಂತ್ರಜ್ಞಾನ ಇವರೆಲ್ಲರ ಮಾರಣ ಹೋಮಕ್ಕೆ ಕಾರಣ ಆಗುತ್ತೆ ಅಂತ ಇವ್ರಿಗೆ ಅರಿವಾಗೋಷ್ಟ್ರಲ್ಲಿ ತಡ ಆಗೋಗಿರುತ್ತೆ. ತಮ್ಮ ಸುತ್ತ ಇರೋ ಜನರೆಲ್ಲ ರೇಡಿಯೇಷನ್ ನ ಕಾರಣದಿಂದ ನರಕ ಅನುಭವಿಸಿ ಸಾಯ್ತಾ ಇರ್ತಾರೆ. ಕೆಲವರು ಮಾಡಿದ ತಪ್ಪಿಗೆ ಸಾವಿರಾರು ಜನ ಶಿಕ್ಷೆ ಅನುಭವಿಸ್ತಾರೆ. ಆಗ ಜನರನ್ನ ಕಾಪಾಡೋಕೆ ಬಂದವರು ತಮ್ಮ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಏನಾದ್ರೂ ಮಾಡಿ ಇನ್ನ ಹೆಚ್ಚು ಅನಾಹುತ ಆಗದೆ ಇರೋ ಹಾಗೆ ತಡಿಬೇಕು ಅಂತ ಹೋರಾಡ್ತಾರೆ. ಅಷ್ಟೇ ಅಲ್ಲ, ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗೆ ಸಂಬಂಧ ಇಲ್ದೇ ಇರೋ ವ್ಯಕ್ತಿಗಳು ಕೂಡ ನೀವು ಚರ್ನೋಬಿಲ್ಗೆ ಸಹಾಯಕ್ಕೆ ಹೋದರೆ ಸಾಯ್ತೀರಾ ಅಂತ ವಾರ್ನಿಂಗ್ ಕೊಟ್ಟರು ಕೂಡ ಇವರು ಎಷ್ಟು ಧೈರ್ಯಶಾಲಿಗಳು ಅಂದ್ರೆ, ಸತ್ರು ಪರವಾಗಿಲ್ಲ, ನಮ್ ಕೈಯಲ್ಲಿ ಎಷ್ಟು ಜನರನ್ನ ಕಾಪಾಡೋಕೆ ಆಗುತ್ತೋ ಅಷ್ಟು ಜನರ ಪ್ರಾಣ ಉಳಿಸೋಣ ಅಂತ ಹೇಳಿ ಶಕ್ತಿ ಮೀರಿ ಹೋರಾಡ್ತಾರೆ. ಆದ್ರೆ ಅವರ ಶ್ರಮ, ತ್ಯಾಗ, ಬಲಿದಾನ ಎಲ್ಲವೂ ಕೂಡ ಚರ್ನೋಬಿಲ್ ನ ಮಣ್ಣಲ್ಲಿ ಮುಚ್ಚೋಗುತ್ತೆ, ಬೆಳಕಿಗೆ ಬರೋದೇ ಇಲ್ಲ. ಕಾರಣ ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಸೋವಿಯತ್ ಯೂನಿಯನ್ ನ ಕಮ್ಯುನಿಸ್ಟ್ ಪಾರ್ಟಿ ಅವರು. ಬಹಳಷ್ಟು ಜನ ರಿಯಲ್ ಲೈಫ್ ಹೀರೋಗಳ ಕಥೆಯೆಲ್ಲ ಮುಚ್ಚಾಕಿರ್ತಾರೆ. ಈ ಕಥೆಗಳನ್ನ ಮತ್ತೆ ಬೆಳಕಿಗೆ ತಂದಿರೋ 2019ರ ಚರ್ನೋಬಿಲ್ ಸೀರೀಸ್ ನ ಈ ವಿಡಿಯೋಲಿ ಬ್ರೇಕ್ ಡೌನ್ ಮಾಡ್ತೀನಿ. ಚರ್ನೋಬಿಲ್ ದುರಂತ ಹೇಗಾಯ್ತು, ಇದಕ್ಕೆ ಯಾರೆಲ್ಲ ಕಾರಣ, ಸ್ಫೋಟ ಆದ ನಂತರ ಯಾರೆಲ್ಲ ಸೇರಿ ಬೆಂಕಿ ಹಾರಿಸೋಕೆ ಟ್ರೈ ಮಾಡ್ತಾರೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ರಿಯಾಕ್ಟರ್ ಒಳಗಿದ್ದ ಗ್ರಾಫೈಟ್ ಗೆ ಬೆಂಕಿ ಹತ್ಕೊಂಡು ಕಂಟಿನ್ಯೂಸ್ ಆಗಿ 10 ದಿನ ಉರಿದಾಗ ಹೊಗೆಯ ಜೊತೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಎಲ್ಲ ಗಾಳಿಯಲ್ಲಿ ಸೇರಿ ಏನೆಲ್ಲ ಅನಾಹುತ ಆಗುತ್ತೆ, ಕೊನೆಗೆ ಕ್ಲೀನಿಂಗ್ ಕೆಲಸ ಎಲ್ಲ ಹೇಗ್ ನಡೆಯುತ್ತೆ, ಯಾರಿಗೆಲ್ಲ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಈ ಸೀರೀಸ್ ಅಲ್ಲಿ ತುಂಬಾನೇ ಅದ್ಭುತವಾಗಿ ತೋರಿಸಿದ್ದಾರೆ. ಈ ಕಥೆಯಲ್ಲಿ ಯಾವುದೇ ದೆವ್ವ ಇಲ್ಲ, ಡೀಮನ್ ಗಳಿಲ್ಲ, ಆದ್ರೂ ಕೂಡ ತುಂಬಾನೇ ಭಯಾನಕವಾಗಿದೆ. ಸ್ನೇಹಿತರೆ, ತುಂಬಾನೇ ಜನ ಕಮೆಂಟ್ಸ್ ಅಲ್ಲಿ, ಅಷ್ಟೇ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಮಾಡಿ ಈ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಯಾರೆಲ್ಲ ಕೇಳಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಇಂತ ಒಳ್ಳೆ ಸೀರೀಸ್ ನ ರೆಕಮೆಂಡ್ ಮಾಡಿದ್ದಕ್ಕೆ. ನಾನು ನೋಡಿರೋ ಬೆಸ್ಟ್ ಸೀರೀಸ್ ಅಲ್ಲಿ ಇದು ಕೂಡ ಒಂದು. IMDb ಅಲ್ಲಿ 10 ಲಕ್ಷ ಜನ 9.3 ಔಟ್ ಆಫ್ 10 ರೇಟಿಂಗ್ ಕೊಟ್ಟಿದ್ದಾರೆ. ರಾಟನ್ ಟೊಮ್ಯಾಟೋಸ್ ಅಲ್ಲಿ 95% ರೇಟಿಂಗ್ ಇದೆ. ಈ ಸೀರೀಸ್ ಅಲ್ಲಿ 5 ಎಪಿಸೋಡ್ಸ್ ಇದೆ ಅಷ್ಟೇ, ಆದರೆ ಎಕ್ಸ್ಪ್ಲೈನ್ ಮಾಡೋಕೆ ತುಂಬಾನೇ ವಿಷಯಗಳಿದೆ. ಸ್ನೇಹಿತರೆ, ನಿಮ್ಮಲ್ಲಿ ತುಂಬಾನೇ ಜನರಿಗೆ ಗೊತ್ತಿರುತ್ತೆ ನಾನು ಕಾಮರ್ಸ್ ಸ್ಟೂಡೆಂಟ್. ಈ ಸೀರೀಸ್ ಗೆ ಬೇಕಾಗಿರೋ ಸೈನ್ಸ್ ಟಾಪಿಕ್ ಬಗ್ಗೆ ಮೊದಲು ನಾನ್ ತಿಳ್ಕೊಂಡು ಆಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೀರೀಸ್ ಅಲ್ಲೇ ನಂತರ ನ್ಯೂಕ್ಲಿಯರ್ ಸೈನ್ಸ್ ಬಗ್ಗೆ ಗೊತ್ತಿಲ್ಲದೆ ಇರೋ ಒಂದು ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ಗೆ ಸಿಂಪಲ್ ಆಗಿ ಏನ್ ನಡೀತಿದೆ ಅಂತ ಅರ್ಥ ಮಾಡಿಸಿದಾಗ ನಮಗೂ ಕೂಡ ಅರ್ಥ ಆಗುತ್ತೆ. ಸ್ನೇಹಿತರೆ, ಓಪನ್ಹೈಮರ್ ಮೂವಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅಲ್ಲಿ ತಿಳ್ಕೊಂಡಿದ್ದು ಈ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಹೆಲ್ಪ್ ಆಯ್ತು. ಈ 5 ಎಪಿಸೋಡ್ಸ್ ನ 3 ವಿಡಿಯೋ ಮಾಡಿ ಬ್ರೇಕ್ ಡೌನ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಆದ್ಮೇಲೆ ಒಂದು ಪ್ಲೇ ಲಿಸ್ಟ್ ಗೆ ಹಾಕಿ, ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ತಮ್ನೇಲ್ ನ ಟಾಪ್ ಕಾರ್ನರ್ ಅಲ್ಲಿ ಈ ಸೀರೀಸ್ ನ ಎಷ್ಟನೇ ವಿಡಿಯೋ ಇದು ಅಂತ ನಂಬರ್ ಕೂಡ ಹಾಕಿರ್ತೀನಿ. ನಿಮ್ಗೆ ಆರ್ಡರ್ ವೈಸ್ ಅಲ್ಲಿ ನೋಡೋಕೆ ಈಸಿ ಆಗುತ್ತೆ. ಸೊ ಬಿಲ್ಡಪ್ ಸಾಕು, ಈಗ ಡೈರೆಕ್ಟ್ ಆಗಿ ಚರ್ನೋಬಿಲ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ. ಸ್ನೇಹಿತರೆ, ಇನ್ನ ಚಾನಲ್ ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಇವಿಲ್ ವಾರಿಯರ್, ನಿತಿನ್, ಸುರೇಶ್, ಹರ್ಷಿತ್ ವಾಲ್ಮೀಕಿ ಮತ್ತೆ ಅಮ್ಮು ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಈ ಸೀರೀಸ್ ನ ಕತೆ ಶುರು ಆಗೋದು ಏಪ್ರಿಲ್ 26, 1988ರಲ್ಲಿ. ಅಂದ್ರೆ ಚರ್ನೋಬಿಲ್ ದುರಂತ ಆಗಿ ಕರೆಕ್ಟ್ ಆಗಿ 2 ವರ್ಷದ ನಂತರ. ನ್ಯೂಕ್ಲಿಯರ್ ಎನರ್ಜಿ ಅಂದ್ರೆ ಪರಮಾಣು ಶಕ್ತಿ ಸಂಶೋಧನೆ ಮತ್ತೆ ಅಭಿವೃದ್ಧಿ ಸಂಸ್ಥೆಯ ಡೆಪ್ಯೂಟಿ ಡೈರೆಕ್ಟರ್ ವ್ಯಾಲೆರಿ ಲೆಗಸೋವ್ ಒಂದು ಆಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ ಚರ್ನೋಬಿಲ್ ಅಲ್ಲಿ ಆದ ಘಟನೆಯ ಬಗ್ಗೆ. ಯಾಕಂದ್ರೆ ಇವರು ಕೂಡ ಸ್ಫೋಟದ ನಂತರ ಕ್ಲೀನ್ ಅಪ್ ಕೆಲಸದಲ್ಲಿ ಭಾಗಿಯಾಗಿದ್ರು. ಕ್ಲೀನ್ ಅಪ್ ಕೆಲಸ ಅಂದ್ರೆ ಇಲ್ಲಿ ರೇಡಿಯೋ ಆಕ್ಟಿವ್ ವೇಸ್ಟ್ ಅಥವಾ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಏನಿತ್ತು ಸ್ಫೋಟದ ನಂತರ ಅದು ಹರಡದೇ ಇರೋ ಹಾಗೆ ಕಂಟ್ರೋಲ್ಗೆ ತರೋ ಕೆಲಸ. ರೇಡಿಯೇಷನ್ ಇಂದ ಮುಂದೆ ಕೂಡ ಬೇರೆ ಯಾವುದೇ ರೀತಿ ಹಾನಿ ಆಗದೆ ಇರೋ ಹಾಗೆ ನೋಡ್ಕೊಂಡಿರ್ತಾರೆ. ವ್ಯಾಲರಿ ಏನ್ ಆಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ ಅಂದ್ರೆ, ಹೇಗೆ ಸೋವಿಯತ್ ಯೂನಿಯನ್ ಅವರು ಜನರಿಗೆ ಸುಳ್ಳನ್ನ ಪದೇ ಪದೇ ಹೇಳಿ ಅದೇ ಸತ್ಯ ಅಂತ ನಂಬಿಸ್ತಿದ್ದಾರೆ. ಜನರು ಅಷ್ಟೇ ಅವರ ಸುಳ್ಳನ್ನ ಕೇಳಿ ಅದೇ ಸತ್ಯ ಅಂತ ಫಿಕ್ಸ್ ಆಗೋಗಿದ್ದಾರೆ. ಸೋವಿಯತ್ ಯೂನಿಯನ್ ಅವರು ಚರ್ನೋಬಿಲ್ ಅಲ್ಲಿ ಏನೆಲ್ಲ ಆಯ್ತು, ಅದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡೋದು ಬಿಟ್ಟು ಯಾರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಆಗಿದ್ದ ಅನಾಟೋಲಿ ಡಿಯಟ್ಲಾವ್ ನ ತಪ್ಪಿಂದಾನೆ ಈ ಸ್ಫೋಟ ಆಗಿದ್ದು ಅಂತ ಹೇಳಿ 10 ವರ್ಷ ಜೈಲು ಶಿಕ್ಷೆ ಕೊಟ್ಟಿದ್ದಾರೆ. ವ್ಯಾಲರಿ ಹೇಳೋದೇನಂದ್ರೆ, ಅವನು ಮಾಡಿರೋ ತಪ್ಪಿಗೆ ಜೈಲು ಶಿಕ್ಷೆ ಅಲ್ಲ, ಮರಣದಂಡನೆ ಕೊಡ್ಬೇಕಾಗಿತ್ತು. ಆದ್ರೆ ಅನಾಟಲಿ ಡಿಯಟ್ಲಾವ್ ಒಬ್ನೇ ತಪ್ಪು ಮಾಡಿರೋದಲ್ಲ, ಈ ಘಟನೆಯ ಹಿಂದೆ ತುಂಬಾನೇ ಜನ ಕ್ರಿಮಿನಲ್ಸ್ ಇದ್ದಾರೆ, ಅವನಿಗಿಂತ ದೊಡ್ಡ ತಪ್ಪು ಮಾಡಿದ್ದಾರೆ. ಆದ್ರೂ ಒಬ್ಬನಿಗೆ ಶಿಕ್ಷೆ ಆಯ್ತು, ಈಗ ಎಲ್ಲ ಸರಿ ಹೋಯ್ತು ಅನ್ನೋ ರೀತಿ ಇದ್ದಾರೆ. ಆದ್ರೆ ಮತ್ತೆ ಭವಿಷ್ಯದಲ್ಲಿ ಈ ರೀತಿ ಘಟನೆ ಆಗ್ಬಾರ್ದು ಅಂದ್ರೆ ತಪ್ಪಾಗಿರೋದನ್ನ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳಿ ಅಂತ ನಾವು ಎಷ್ಟೇ ಸಲಹೆ ಕೊಟ್ರು ಅದನ್ನ ಒಪ್ತಿಲ್ಲ. ನನಗೆ ಗೊತ್ತಿರೋದನ್ನೆಲ್ಲ ಈ ಆಡಿಯೋ ಅಲ್ಲಿ ಹೇಳಿದ್ದೀನಿ. ನೀನು ಇದನ್ನ ಹೊರಗೆ ತಂದ್ರು ಕೂಡ ಸೋವಿಯತ್ ಯೂನಿಯನ್ ಅವರು ಇದನ್ನ ಒಪ್ಪಲ್ಲ.
ಅಲ್ಲ, ಅವ್ರದ್ದೇನು ತಪ್ಪಿಲ್ಲ ಅಂತಾನೆ ಹೇಳೋದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇವರು ಜರ್ನಲಿಸ್ಟ್ ಆಗಿರೋ ತಮ್ಮ ಸ್ನೇಹಿತ ವ್ಲಾಡಿಮಿರ್ ಗುಬಾರೆವ್ಗೋಸ್ಕರ ಈ ಆಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಈಗ ಇಲ್ಲಿವರೆಗೂ ಚರ್ನೋಬಿಲ್ ಬಗ್ಗೆ ಇವರು ರೆಕಾರ್ಡ್ ಮಾಡಿರೋ ಎಲ್ಲಾ ಕ್ಯಾಸೆಟ್ ಟೇಪ್ಸ್ ನ ನ್ಯೂಸ್ ಪೇಪರ್ ಅಲ್ಲಿ ಸುತ್ಕೊಂಡು ಮೊದಲು ಮನೆಯಿಂದ ಹೊರಗೆ ನೋಡ್ತಾರೆ. ಅಲ್ಲಿ ಕೆಜಿಬಿ ಏಜೆಂಟ್ ಒಬ್ಬ ಕಾರಲ್ಲಿ ಕೂತಿದ್ದಾನೆ, ಇವರ ಮೇಲೆ ಗಮನ ಇಟ್ಟಿದ್ದಾನೆ. ಕೆಜಿಬಿ ಅಂದ್ರೆ ಇವರು ಇಂಟೆಲಿಜೆನ್ಸ್ ಮತ್ತೆ ಸೆಕ್ಯೂರಿಟಿ ಏಜೆನ್ಸಿ. ಅವರು ಕಮ್ಯುನಿಸ್ಟ್ ಪಾರ್ಟಿಗೆ ಒಂಥರ ನಿಷ್ಠಾವಂತ ಸೈನಿಕರಿದ್ದಂಗೆ. ಕಮ್ಯುನಿಸ್ಟ್ ಪಾರ್ಟಿ ಅವರು ಮಾಡೋ ಕರ್ಮಕಾಂಡಗಳ ಬಗ್ಗೆ ಸತ್ಯ ಹೊರಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದೇ ಇವರ ಕೆಲಸ. ಈಗ್ಲೂ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಏಜೆಂಟ್ ವ್ಯಾಲರಿಯಾ ಮನೆ ಮುಂದೆ ಕಾರಲ್ಲಿ ಕುತ್ಕೊಂಡು ಇವ್ರೇನ್ ಮಾಡ್ತಾರೆ, ಯಾರ ಹತ್ರ ಮಾತಾಡ್ತಾರೆ, ಯಾರನ್ನ ಭೇಟಿ ಆಗ್ತಾರೆ ಅಂತೆಲ್ಲ ಗಮನಿಸ್ತಾ ಇದ್ದಾರೆ. ಅದಕ್ಕೆ ವ್ಯಾಲರಿ ಆಡಿಯೋ ಕ್ಯಾಸೆಟ್ಸ್ ನ ಡಸ್ಟ್ಬಿನ್ ಒಳಗೆ ಇಟ್ಕೊಂಡ್ ಬಂದು ಮನೆಯ ಪಕ್ಕ ಗೋಡೆಯ ಒಳಗೆ ಒಂದು ಜಾಗದಲ್ಲಿ ಕ್ಯಾಸೆಟ್ಸ್ ಕಾಣದಂಗೆ ಇಟ್ಟು ಕಸ ಬಿಸಾಕಿ ಮನೆ ಒಳಗೆ ಬರ್ತಾರೆ. ತಾವು ಸಾಕಿರೋ ಬೆಕ್ಕಿಗೆ ಸ್ವಲ್ಪ ಜಾಸ್ತಿನೇ ಊಟ ಇಟ್ಟು ಒಂದ್ ದಮ್ ಹೊಡೆದು ಹಿಂದೆನೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂತಾರೆ. ಖರ್ಚೀಫ್ ಎಲ್ಲ ರಕ್ತ ಆಗಿರೋದು ನೋಡಿದ್ರೆ ಇವರ ಹತ್ರ ಜಾಸ್ತಿ ಸಮಯ ಇರ್ಲಿಲ್ಲ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹತ್ರ ಜಾಸ್ತಿ ದಿನ ಇದ್ರಲ್ಲ, ಹಾಗಾಗಿ ರೇಡಿಯೇಷನ್ ನ ಕಾರಣದಿಂದ ಇವರಿಗೆ ಆಗ್ಲೇ ಇಂಟರ್ನಲ್ ಬ್ಲೀಡಿಂಗ್ ಶುರು ಆಗಿರುತ್ತೆ. ಅಂದ್ರೆ ಕಾಯಿಲೆಯಿಂದ ಸಾಯೋಕ್ಕೂ ಮುಂಚೆನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಕೊನೆ ಎಪಿಸೋಡ್ ನ ಕೊನೆಯಲ್ಲಿ ಗೊತ್ತಾಗುತ್ತೆ. ಈಗ ಸರಿಯಾಗಿ 2 ವರ್ಷ 1 ನಿಮಿಷ ಹಿಂದಕ್ಕೆ ಬರ್ತೀವಿ. ಏಪ್ರಿಲ್ 26, 1986. ಸಮಯ ಮಧ್ಯರಾತ್ರಿ ದಾಟಿ 1 ಗಂಟೆ 22 ನಿಮಿಷ. ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಸ್ಫೋಟ ಆಗೋ ಸಮಯ ಇದ್ದು. ಅಂದ್ರೆ ಈ ಘಟನೆ ಆಗಿ 2 ವರ್ಷದ ನಂತರ ಬ್ಲಾಸ್ಟ್ ಆದ ಸಮಯದಲ್ಲೇ ವ್ಯಾಲರಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಚರ್ನೋಬಿಲ್ ನ ಹತ್ರನೇ ಇರೋ ಪ್ರಿಪ್ಯಾತ್ ಅನ್ನೋ ಸಿಟಿನ ತೋರಿಸ್ತಾರೆ. ಚರ್ನೋಬಿಲ್ ಇಂದ 15-16 ಕಿಲೋಮೀಟರ್ ದೂರದಲ್ಲಿ ಇದೆ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಕೆಲಸ ಮಾಡೋರ್ಗೆಲ್ಲ ಇಲ್ಲೇ ಮನೆ ಕಟ್ಕೊಟ್ಟಿದ್ದಾರೆ. ಎಮರ್ಜೆನ್ಸಿಗೆ ಫೈರ್ ಸ್ಟೇಷನ್ ಕೂಡ ಇದೆ. ಈ ಪ್ರಿಪ್ಯಾತ್ ಚರ್ನೋಬಿಲ್ ಸಿಟಿ ಅಲ್ಲ, ಯುಕ್ರೇನಿಯನ್ SSR ಗೆ ಸೇರಿದ್ದು. ಅಂದ್ರೆ ಯುಕ್ರೇನ್ಗೆ ಸೇರಿದ್ದು. ಆಗ ರಷ್ಯಾ, ಯುಕ್ರೇನ್, ಉಜ್ಬೇಕಿಸ್ತಾನ್, ಕಜಾಕ್ಸ್ತಾನ್ ಎಲ್ಲಾ ಕೂಡ ಸೋವಿಯತ್ ಯೂನಿಯನ್ ಗೆ ಸೇರಿತ್ತು. ಅದಕ್ಕೆ ಯುಕ್ರೇನಿಯನ್ SSR ಅಂತ ತೋರಿಸ್ತಾರೆ. ಪ್ರಿಪ್ಯಾತ್ ನ ಫೈರ್ ಸ್ಟೇಷನ್ ಅಪಾರ್ಟ್ಮೆಂಟ್ ಅಲ್ಲಿ ವಸಿಲಿ ಅನ್ನೋ ಫೈರ್ ಫೈಟರ್ ಮತ್ತೆ ಇವನ ಹೆಂಡತಿ ಲ್ಯುಡ್ಮಿಲಾ ಇರೋದನ್ನ ತೋರಿಸ್ತಾರೆ. ವಸಿಲಿ ಮಲಗಿದ್ರೆ ಲ್ಯುಡ್ಮಿಲಾ ಬಾತ್ರೂಮ್ ಗೆ ಹೋಗಿ ವಾಂತಿ ಮಾಡ್ಕೊಂಡ್ ಬರ್ತಿದ್ದಾಳೆ. ಅಂದ್ರೆ ಗುಡ್ ನ್ಯೂಸ್ ಹೇಳೋದೊಂದು ಬಾಕಿ ಇದೆ. ಇವರ ಮನೆ ಕಿಟಕಿಯಿಂದಾನೇ ದೂರದಲ್ಲಿ ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಾಣಿಸ್ತಾ ಇದೆ. ಆದರೆ ಈಗ ನಾವು ನೋಡ್ತೀವಿ ಅಲ್ಲಿ ದೊಡ್ಡ ಸ್ಫೋಟ ಆಗಿ ಬೆಂಕಿ ಹತ್ಕೊಳ್ಳೋದು ಇಲ್ಲಿಂದಾನೆ ಕಾಣ್ತಾ ಇದೆ. ಆದ್ರೆ ಲ್ಯುಡ್ಮಿಲಾ ಇದನ್ನ ಗಮನಿಸಲ್ಲ. ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ, ಲೈಟ್ ಮೊದಲು, ಸೌಂಡ್ ಆಮೇಲೆ. ಬೆಂಕಿ ಕಾಣಿಸ್ತು, ಸೌಂಡ್ ಜೊತೆಗೆ ಶಾಕ್ ವೇವ್ ಈಗ ಅಪಾರ್ಟ್ಮೆಂಟ್ ಗೆ ಅಪ್ಪಳಿಸಿದಾಗ 1 ಸೆಕೆಂಡ್ ಮನೆಯಲ್ಲಿ ಇರೋ ವಸ್ತುಗಳೆಲ್ಲ ಶೇಕ್ ಆಗುತ್ತೆ. ಏನಾಯ್ತು ಅಂತ ಮಲ್ಕೊಂಡಿದ್ದ ವಸೀಲಿ ಎದ್ದು ಬಂದು ಚರ್ನೋಬಿಲ್ ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇರೋದನ್ನ ನೋಡ್ತಾನೆ. ಬ್ಲೂ ಕಲರ್ ಲೈಟ್ ಬೀಮ್ ಕೂಡ ಕಾಣಿಸ್ತಿದೆ. ಯಾರೋ ಕೆಳಗಿಂದ ಆಕಾಶಕ್ಕೆ ದೊಡ್ಡ ಲೇಸರ್ ಲೈಟ್ ಬಿಟ್ಟಂಗೆ. 1 ಗಂಟೆ 23 ನಿಮಿಷ 45 ಸೆಕೆಂಡ್ಗೆ ಈ ಸ್ಫೋಟ ಆಗಿದ್ದು. ಈ ಕಡೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಕಂಟ್ರೋಲ್ ರೂಮ್ ಅಲ್ಲಿ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಅನಾಟೋಲಿ ಡಿಯಾಟ್ಲಾವ್ ಗರಾಬಡ್ದವರಂಗ್ ನಿಂತಿದ್ದಾನೆ. ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ವ್ಯಾಲರಿ ಆಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಇವನ ಬಗ್ಗೆನೆ ಹೇಳಿದ್ದು. 10 ವರ್ಷ ಜೈಲ್ಗೆ ಹಾಕಿದ್ರು, ಮರಣದಂಡನೆ ಕೊಡ್ಬೇಕಾಗಿತ್ತು ಅಂತ. ನ್ಯೂಕ್ಲಿಯರ್ ಇಂಜಿನಿಯರ್ಸ್ ಆಗಿರೋ ಅಕಿಮಾವ್ ಮತ್ತೆ ಟಪ್ಟನವ್ಗಂತೂ ಕೈ ಕಾಲಾಡ್ತಿಲ್ಲ, ಏನ್ ಮಾಡೋದು ಅಂತ. ಮುಂದೆ ಏನಾಗುತ್ತೆ ಅಂತ ನೋಡೋಕು ಮುಂಚೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳೋದು ಮುಖ್ಯ. ಇಲ್ಲ ಅಂದ್ರೆ ಇವರು ನೆಕ್ಸ್ಟ್ ಏನ್ ಮಾತಾಡ್ತಾರೋ ಅದ್ ಯಾವ್ದು ಸರಿಯಾಗಿ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಮೇನ್ ಪಾರ್ಟ್ ಯಾವ್ದಂದ್ರೆ ರಿಯಾಕ್ಟರ್. ಈ ರಿಯಾಕ್ಟರ್ ನ ಬೇರೆ ಬೇರೆ ಮಾಡೆಲ್ ಗಳು ಬರುತ್ತೆ. ಸೋವಿಯತ್ ಯೂನಿಯನ್ ಅವರ ಈ ರಿಯಾಕ್ಟರ್ ಗೆ RBMK ರಿಯಾಕ್ಟರ್ ಅಂತ ಹೆಸರಿಟ್ಟಿದ್ದಾರೆ. ಈ ರಿಯಾಕ್ಟರ್ ನ ಒಳಗೆ ಗ್ರಾಫೈಟ್ ನ ಒಂದು ದೊಡ್ಡ ಬ್ಲಾಕ್ ಇರುತ್ತೆ. ಈ ಬ್ಲಾಕ್ ಒಳಗೆ ಯುರೇನಿಯಂ ತುಂಬಿರೋ ರಾಡ್ ಗಳನ್ನ ಹಾಕಿರ್ತಾರೆ. ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕರೆಂಟ್ ಜನರೇಟ್ ಮಾಡೋಕೆ ಇರೋದಲ್ವಾ, ಸೊ ಜನರೇಟರ್ ರನ್ ಆಗೋದಕ್ಕೆ ಯುರೇನಿಯಂ ಫ್ಯೂಯಲ್. ಈ ಯುರೇನಿಯಂ ತುಂಬಿರೋ ರಾಡ್ ಗಳ ನಡುವೆ ಸಣ್ಣ ಸಣ್ಣ ಗ್ಯಾಪ್ ಇರುತ್ತೆ ನೀರು ತುಂಬಿಕೊಳ್ಳೋಕೆ. ಈ ನೀರು ಹೀಟ್ ಆಗಿ ಸ್ಟೀಮ್ ಆಗುತ್ತೆ. ಈ ಸ್ಟೀಮ್ ಇಂದಾನೆ ಜನರೇಟರ್ ಓಡೋದು. ಆದ್ರೆ ನೀರು ಹೇಗೆ ಬಿಸಿ ಆಗುತ್ತೆ ಅಂದ್ರೆ ಯುರೇನಿಯಂ ಇರೋ ಫ್ಯೂಯಲ್ ರಾಡ್ಸ್ ಇಂದ. ಇದೆಲ್ಲ ಇರೋ ಈ ರಿಯಾಕ್ಟರ್ ನ ಭಾಗವನ್ನ ಕೋರ್ ಅಂತ ಕರೀತಾರೆ ಸ್ನೇಹಿತರೆ. ಈ ರಾಡ್ ಒಳಗೆ ಯುರೇನಿಯಂ ಆಟಮ್ ನ ಫ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಈ ಇಮೇಜ್ ನ ನೋಡಿ ಸ್ನೇಹಿತರೆ, ನಾನು ಹೇಳೋದಕ್ಕಿಂತ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ನ್ಯೂಟ್ರಾನ್ ಪಾರ್ಟಿಕಲ್ ನ ಯುರೇನಿಯಂ ಆಟಮ್ ಗೆ ಶೂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಯುರೇನಿಯಂ ಆಟಮ್ ನ್ಯೂಟ್ರಾನ್ ನ ಕ್ಯಾಚ್ ಮಾಡಿ 2 ಭಾಗ ಆಗಿ ಡಿವೈಡ್ ಆಗುತ್ತೆ. ಡಿವೈಡ್ ಆಗ್ಬೇಕಾದ್ರೆ ಎನರ್ಜಿ ರಿಲೀಸ್ ಆಗುತ್ತೆ, ಅದೇ ಹೀಟ್ ಅಷ್ಟೇ ಅಲ್ಲ, ಜೊತೆಗೆ ಮತ್ತಷ್ಟು ನ್ಯೂಟ್ರಾನ್ಸ್ ಕೂಡ ರಿಲೀಸ್ ಆಗಿ ಬೇರೆ ಯುರೇನಿಯಂ ಆಟಮ್ ಗೆ ಹೋಗಿ ಸೇರಿದಾಗ ಆ ಆಟಮ್ ಗಳು ಕೂಡ ಡಿವೈಡ್ ಆಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಹೀಗೆ ಈ ಚೈನ್ ರಿಯಾಕ್ಷನ್ ಕಂಟಿನ್ಯೂ ಆಗಿ ಹೀಟ್ ರಿಲೀಸ್ ಆಗ್ತಿರುತ್ತೆ. ಜೊತೆಗೆ ಮುಖ್ಯವಾಗಿ ರೇಡಿಯೇಷನ್ ಕೂಡ ರಿಲೀಸ್ ಆಗುತ್ತೆ. ಇದು ತುಂಬಾನೇ ಹಾನಿಕಾರಕ. ಹೀಟ್ ಇಂದ ನೀರು ಸ್ಟೀಮ್ ಆಗುತ್ತೆ. ಸ್ಟೀಮ್ ಸೀದಾ ಟರ್ಬೈನ್ ಹಾಲ್ ಅಲ್ಲಿ ಇರೋ ಟರ್ಬೈನ್ ಒಳಗೆ ಹೋಗುತ್ತೆ. ಇಲ್ಲಿ ಸ್ಟೀಮ್ ನ ಹೈ ಪ್ರೆಷರ್ ನ ಕಾರಣದಿಂದ ಟರ್ಬೈನ್ ತಿರುಗೋಕೆ ಶುರು ಮಾಡುತ್ತೆ. ಇದರಿಂದ ಜನರೇಟರ್ ರನ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ. ಆದ್ರೆ ಈಗ ಆಗ್ತಿರೋ ಚೈನ್ ರಿಯಾಕ್ಷನ್ ನ ನಿಲ್ಲಿಸಬೇಕಲ್ವಾ ಅಥವಾ ಕಂಟ್ರೋಲ್ ಮಾಡಬೇಕಲ್ಲ. ಯುರೇನಿಯಂ ಆಟಮ್ಸ್ ಒಂದಾದ್ಮೇಲೆ ಒಂದು ಸ್ಪ್ಲಿಟ್ ಆಗ್ತಾನೆ ಇರ್ತವೆ. ಇದು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ತರ ಬ್ಲಾಸ್ಟ್ ಏನೂ ಆಗಲ್ಲ. ಆದ್ರೆ ನೀರು ಜಾಸ್ತಿ ಹೀಟ್ ನ ಕಾರಣ
ಕಾರಣದಿಂದ ವೇಗವಾಗಿ ಸ್ಟೀಮ್ ಆಗಿ ಬದಲಾಗುತ್ತೆ. ಜಾಸ್ತಿ ಸ್ಟೀಮ್ ನ ಕಾರಣದಿಂದ ರಿಯಾಕ್ಟರ್ ಒಳಗೆ ಪ್ರೆಷರ್ ಬಿಲ್ಡ್ ಆಗಿ ರಿಯಾಕ್ಟರ್ ನ ಲಿಡ್ಡೆ ಎಗ್ರೋಗುತ್ತೆ. ಯಾವ ರೀತಿ ಅಂದ್ರೆ ಪ್ರೆಷರ್ ಕುಕ್ಕರ್ ನ ಮುಚ್ಚಳ ಎಗ್ರೋದಂಗೆ. ಸಮಸ್ಯೆ ಏನಂದ್ರೆ ಈ ರಿಯಾಕ್ಟರ್ ನ ಮುಚ್ಚಳ ಸಾವಿರಾರು ಟನ್ ತೂಕ ಇರುತ್ತೆ. ಇದು ಹಾರೋದ್ರೆ ಏನಾಗುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಚರ್ನೋಬೆಲ್ ಅಲ್ಲಿ ಏನಾಯ್ತು ಅಂದ್ರೆ 2 ಬಾರಿ ಸ್ಫೋಟ ಆಗುತ್ತೆ. ಮೊದಲನೇದು ಮುಚ್ಚಳ ಏನೋ ಹಾರೋಯ್ತು, ಜೊತೆಗೆ 2ನೇ ಸಲ ದೊಡ್ಡ ಸ್ಫೋಟ ಆಗಿ ಬೆಂಕಿ ಹತ್ಕೊಳ್ಳುತ್ತೆ. ಅದ್ಯಾಕಾಯ್ತು ಅಂದ್ರೆ ಸೈಂಟಿಸ್ಟ್ ಗಳು 2 ಥಿಯರಿನ ಕೊಟ್ಟಿದ್ದಾರೆ. ಕೋರ್ ಒಳಗೆ ತುಂಬಾನೇ ಜಾಸ್ತಿ ಹೀಟ್ ನ ಕಾರಣದಿಂದ ಹೈಡ್ರೋಜನ್ ಗ್ಯಾಸ್ ಕ್ರಿಯೇಟ್ ಆಗಿತ್ತು. ಅದು ಮುಚ್ಚಳ ಎಗ್ರೋದ ಮೇಲೆ ಹೊರಗೆ ಬಂದಾಗ ಬೆಂಕಿ ಹತ್ಕೊಂಡು ಬ್ಲಾಸ್ಟ್ ಆಯ್ತು ಅಂತಾರೆ. ಇಲ್ಲ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಷನ್ ಇಂದ ಬ್ಲಾಸ್ಟ್ ಆಗಿರ್ಬೋದು ಅಂತ ಕೂಡ ಹೇಳ್ತಾರೆ. ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಮೊದಲೇ ಹೇಳ್ದಂಗೆ ಈ ರಿಯಾಕ್ಟರ್ ನ ಕೋರ್ ಅಲ್ಲಿ ಗ್ರಾಫೈಟ್ ಬ್ಲಾಕ್ ಇರುತ್ತಲ್ಲ, ಅದು ರೇಡಿಯೇಷನ್ ನ ಕಾರಣದಿಂದ ತುಂಬಾನೇ ರೇಡಿಯೋ ಆಕ್ಟಿವ್ ಆಗಿರುತ್ತೆ. ಚರ್ನೋಬೆಲ್ ಅಲ್ಲಿ ಮುಚ್ಚಳ ಎಗರೋದಾಗ ಕೋರ್ ಗಾಳಿಗೆ ಎಕ್ಸ್ಪೋಸ್ ಆಗಿರುತ್ತೆ. ಹೇಗೆ ನಾವು ಒಲೆ ಹಚ್ಚಬೇಕಾದ್ರೆ ಗಾಳಿ ಊದಿ ಊದಿ ಬೆಂಕಿ ಜಾಸ್ತಿ ಆಗೋ ಹಾಗೆ ಮಾಡ್ತೀವೋ, ಅದೇ ರೀತಿ ತುಂಬಾನೇ ಹೀಟ್ ಆಗಿರೋ ಕೋರ್ಗೆ ಗಾಳಿಯ ಕಾರಣದಿಂದ ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿಂದ ಹೋಗ್ತಾ ಇರೋ ಹೊಗೆಯ ಜೊತೆಗೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಕೂಡ ಹೊರಗೆ ಬರೋಕೆ ಶುರು ಆಗುತ್ತೆ. ಈ ರೀತಿ ಎಲ್ಲ ರಂಪರಾದ ಅಂತ ಆಗ್ಬಾರ್ದು ಅಂತಾನೆ ಸೇಫ್ಟಿಗೆ ಕಂಟ್ರೋಲ್ ರಾಡ್ಸ್ ನ ರಿಯಾಕ್ಟರ್ ಒಳಗೆ ಮೇಲಿಂದ ಇಳಿಸ್ತಾರೆ. ಅಲ್ಲಿ ನೀರು ತುಂಬಿರುತ್ತೆ ಅಂತ ಹೇಳದ್ನಲ್ಲ, ಆ ನೀರು ತುಂಬಿರೋ ಜಾಗಕ್ಕೆ ಕಂಟ್ರೋಲ್ ರಾಡ್ಸ್ ನ ಇಳಿಸ್ತಾರೆ. ಈ ಕಂಟ್ರೋಲ್ ರಾಡ್ಸ್ ನ ಬೋರಾನ್ ಇಂದ ಮಾಡಿರ್ತಾರೆ. ಬೋರಾನ್ ಸ್ಪಾಂಜ್ ನ ರೀತಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಚೈನ್ ರಿಯಾಕ್ಷನ್ ಅಲ್ಲಿ ಯುರೇನಿಯಂ ಆಟಮ್ ಸ್ಪ್ಲಿಟ್ ಆಗಿ ಅಂದ್ರೆ ಡಿವೈಡ್ ಆಗಿ ನ್ಯೂಟ್ರಾನ್ಸ್ ನ ರಿಲೀಸ್ ಮಾಡ್ತಾನೆ ಇರ್ತಾವಲ್ಲ, ಆ ನ್ಯೂಟ್ರಾನ್ಸ್ ನ ಬೋರಾನ್ ಸ್ಪಾಂಜ್ ನ ರೀತಿ ಹೀರ್ಕೊಂಡು ರಿಯಾಕ್ಷನ್ ನ ಸ್ಲೋ ಮಾಡುತ್ತೆ. ಈ ರೀತಿ ಚೈನ್ ರಿಯಾಕ್ಷನ್ ನ ಕಂಟ್ರೋಲ್ ಮಾಡೋದ್ರಿಂದ ಹೀಟ್ ನ ಕೂಡ ಕಂಟ್ರೋಲ್ ಮಾಡಬಹುದು. ಆದ್ರೆ ಚರ್ನೋಬೆಲ್ ಅಲ್ಲಿ ಎಡವಟ್ ಎಲ್ಲಾಗಿದ್ದು ಅಂದ್ರೆ ಈ ಕಂಟ್ರೋಲ್ ರಾಡ್ ನ ತುದಿಯನ್ನ ಗ್ರಾಫೈಟ್ ಇಂದ ಮಾಡಿರ್ತಾರೆ. ಇದು ಹೇಗೆ ಸ್ಫೋಟಕ್ಕೆ ಕಾರಣ ಆಯ್ತು ಅಂತ ಮುಂದೆ ವ್ಯಾಲರಿನೇ ಹೇಳ್ತಾರೆ ಸ್ನೇಹಿತರೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಅವರು, ಎಲ್ಲ ಒಟ್ಟಿಗೆ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಈಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಸೊ ಈಗ ಎಪಿಸೋಡ್ ಕಡೆ ವಾಪಸ್ ಬರೋಣ. ಕಂಟ್ರೋಲ್ ರೂಮ್ ಅಲ್ಲಿ ಇರೋರೆಲ್ಲ ಏನಾಯ್ತು ಅಂತ ಟೆನ್ಷನ್ ಆಗಿದ್ದಾಗ ಟರ್ಬೈನ್ ಹಾಲ್ ಅಲ್ಲಿ ಕೆಲಸ ಮಾಡೋನ್ ಓಡ್ ಬಂದು ಟರ್ಬೈನ್ ಹಾಲ್ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಅಂದಾಗ, ಓ ಪಕ್ಕ ಇದು ಹೈಡ್ರೋಜನ್ ಗ್ಯಾಸ್ ಟ್ಯಾಂಕ್ ಸ್ಫೋಟಗೊಂಡಿರೋದು ಅನ್ಕೊಂತಾನೆ ಅನಾಟೋಲಿ ಡಿಯಾಟ್ಲವ್. ಹೈಡ್ರೋಜನ್ ಗ್ಯಾಸ್ ನ ಜನರೇಟರ್ ಕೂಲ್ ಮಾಡೋದಕ್ಕೆ ಬಳಸ್ತಾರೆ. ಮೋಸ್ಟ್ಲಿ ಇಲ್ಲಿರೋ ನ್ಯೂಕ್ಲಿಯರ್ ಇಂಜಿನಿಯರ್ಸ್ ಅಕಿಮಾವ್ ಮತ್ತೆ ಟಾಪ್ಟೋನಾವ್ ಇಬ್ರು ಏನೋ ಎಡವಟ್ ಮಾಡಿದ್ದಾರೆ, ಅದಕ್ಕೆ ಬ್ಲಾಸ್ಟ್ ಆಗಿದೆ ಅನ್ಕೋಬೇಕಾದ್ರೆ ರಿಯಾಕ್ಟರ್ ಹತ್ರ ಕೆಲಸ ಮಾಡೋ ನೋಡ್ ಬಂದು, ಸರ್ ರಿಯಾಕ್ಟರ್ ಒಳಗೆ ಬ್ಲಾಸ್ಟ್ ಆಗಿರೋದು, ಕೋರ್ ಗಾಳಿಗೆ ಎಕ್ಸ್ಪೋಸ್ ಆಗಿದೆ, ಮುಚ್ಚಳ ಎಗ್ರೋಗಿದೆ, ನಾನೇ ಕಣ್ಣಾರೆ ನೋಡಿದೆ ಅಂದ್ರು. ನಿನ್ ತಲೆ ಸರಿ ಇಲ್ಲ ಅನ್ಸುತ್ತೆ. ನಮ್ಮ RBMK ರಿಯಾಕ್ಟರ್ ಬ್ಲಾಸ್ಟ್ ಆಗೋಕೆ ಸಾಧ್ಯನೇ ಇಲ್ಲ. ಹೈಡ್ರೋಜನ್ ಟ್ಯಾಂಕ್ ಬ್ಲಾಸ್ಟ್ ಆಗಿರೋದು, ಅದಕ್ಕೆ ನಾವು ಕೋರ್ ನ ಮೊದಲು ಕೂಲ್ ಆಗಿ ಇಡೋದಕ್ಕೆ ನೀರನ್ನ ಪಂಪ್ ಮಾಡಬೇಕು, ಕೋರ್ ಒಳಗೆ ನೀರ್ ಬಿಡೋಕೆ ಶುರು ಮಾಡಿ ಅಂತ ಡಿಯಾಟ್ಲವ್ ಹೇಳ್ತಾ ಇದ್ದಾನೆ. ಸರ್ ಕೋರ್ ಇದ್ರೆ ತಾನೇ ನೀರ್ ಪಂಪ್ ಮಾಡೋದು ಅಂತ ಇವನು ಹೇಳಿದ್ರು ಕೇಳ್ತಿಲ್ಲ. ಟಾಪ್ಟೋನಾವ್ ಅಕಿಮಾವ್ಗೆ ಮೆಟಲ್ ಟೆಸ್ಟ್ ಬರ್ತಾ ಇದೆ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಗಾಳಿಯಲ್ಲಿ ರೇಡಿಯೇಷನ್ ಹರಡ್ಕೊಂಡಿದೆ ಅಂತ ಅರ್ಥ. ಈ ರೇಡಿಯೇಷನ್ ಇಂದಾನೆ ಕಾಪರ್ ಅಥವಾ ಬ್ಯಾಟ್ರಿನ ನಾಲಿಗೆಯಲ್ಲಿ ಟಚ್ ಮಾಡಿದ್ರೆ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಟೇಸ್ಟ್ ಬರ್ತಾ ಇದೆ ಇವರಿಗೆ. ಅಂದ್ರೆ ರಿಯಾಕ್ಟರ್ ಒಳಗೇನೆ ಸ್ಫೋಟ ಆಗಿರೋದಂತೂ ಸತ್ಯ. ಡಿಯಾಟ್ಲವ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಷ್ಟೇ. ಡಿಯಾಟ್ಲವ್ ಕಂಟ್ರೋಲ್ ರೂಮ್ ಇಂದ ಹೊರಗೆ ಬಂದಾಗ ಇಲ್ಲೇ ಕೋರ್ ಒಳಗಿರೋ ಗ್ರಾಫೈಟ್ ನ ತುಂಡುಗಳು ಬಿದ್ದಿರೋದನ್ನ ನೋಡ್ತಾನೆ. ಅದರಲ್ಲೂ ಗ್ರಾಫೈಟ್ ಉರಿತಾ ಇರೋದು ಕೂಡ ಕಾಣ್ತಾ ಇದೆ. ಇದು ತುಂಬಾನೇ ರೇಡಿಯೋ ಆಕ್ಟಿವ್. ಡಿಯಾಟ್ಲವ್ಗೆ ಕೋರ್ ಕತೆ ಮುಗ್ದಿದೆ ಅಂತ ಮೈಂಡ್ ಹೇಳ್ತಿದ್ರು ಕೂಡ ಹಾರ್ಟ್ ಯಾಕೋ ಇಲ್ಲ, ಹಾಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ. ಇದಾದ್ಮೇಲೆ ಈ ಸ್ಫೋಟದ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿ ಹತ್ರದ ಎಲ್ಲಾ ಸಿಟಿಯಲ್ಲಿ ಇರೋ ಫೈರ್ ಸ್ಟೇಷನ್ ಗೆ ಕಾಲ್ ಮಾಡಿ ಬರೋಕೆ ಹೇಳ್ತಾರೆ. ಹಾಗಾಗಿ ವಸೀಲಿ ಕೂಡ ರೆಡಿಯಾಗಿ ಹೊರಟಿರೋದ್ರಿಂದ ಹೆಂಡತಿ ಲುಡ್ಮಿಲಾ, ನನಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆ, ಆ ಲೇಸರ್ ಲೈಟ್ ತರ ಬೆಳಕು ಎಲ್ಲ ನೋಡಿದ್ರೆ ಅಲ್ಲಿ ಕೆಮಿಕಲ್ಸ್ ಇದ್ರೆ ಏನ್ ಕತೆ ಅಂತಿದ್ದಾಳೆ. ಹಾಗೇನೋ ಇಲ್ಲ, ಬೆಂಕಿ ಹತ್ಕೊಂಡಿದೆ ಅಷ್ಟೇ, ಫ್ಲಡ್ ಲೈಟ್ ಏನೋ ಆಕಾಶಕ್ಕೆ ಬಿಡ್ತಿದ್ದಾರೆ, ಏನಾಗಲ್ಲ ನೀನು ಮಲ್ಕೋ ಹೋಗು ಅಂತ ಹೇಳಿ ವಸೀಲಿ ಹೊರಡ್ತಾನೆ. ಪವರ್ ಪ್ಲಾಂಟ್ ಒಳಗೆ ಕೆಲಸ ಮಾಡ್ತಿರೋರೆಲ್ಲ ಹೊರಗೆ ಬರೋಕೆ ಟ್ರೈ ಮಾಡ್ತಿದ್ದಾರೆ. ಮತ್ತೆ ಇನ್ನ ಯಾರಾದ್ರೂ ಒಳಗೆ ಸಿಗಾಕೊಂಡಿರ್ಬೋದು ಅಂತ ಹುಡುಕ್ಬೇಕಾದ್ರೆ ಒಬ್ಬ ವರ್ಕರ್ ಡೋಸಿಮೀಟರ್ ನ ಎತ್ಕೊಂಡು ರೇಡಿಯೇಷನ್ ನ ಪ್ರಮಾಣ ಎಷ್ಟಿದೆ, ಎಷ್ಟು ಡೋಸ್ ರೇಡಿಯೇಷನ್ ತಮ್ಮ ದೇಹ ಅಬ್ಸರ್ವ್ ಮಾಡ್ಕೊಂತಾ ಇದೆ ಅಂತ ನೋಡ್ತಾನೆ. 3.6 ರೌಂಡ್ ಗನ್ ತೋರಿಸ್ತಾ ಇದೆ. ಇದು ಪರವಾಗಿಲ್ಲ, ಆದ್ರೂ ಕೂಡ ಸೇಫ್ ಅಲ್ಲ, ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಅಷ್ಟೇ. ಆದ್ರೆ ಈ ವರ್ಕರ್ಸ್ ಗೆ ಗೊತ್ತಾಯ್ತು ಈ ಡೋಸಿಮೀಟರ್ ನ ಲಿಮಿಟ್ ಇರೋದೇ 3.6 ರೌಂಡ್ ಗನ್, ಅದೇ ಮ್ಯಾಕ್ಸಿಮಮ್. ಬೇರೆ ಜಾಸ್ತಿ ರೇಂಜ್ ಇರೋ ಡೋಸಿಮೀಟರ್ ತಗೊಂಡ್ ನೋಡಿದ್ರೆ ರೇಡಿಯೇಷನ್ ಎಷ್ಟಿದೆ ಅಂತ ಸರಿಯಾಗಿ ಗೊತ್ತಾಗೋದು. ಆದ್ರೆ ಅದನ್ನ ಸೇಫ್ ಅಲ್ಲಿ ಲಾಕ್ ಮಾಡಿ ನೀಟಾಗಿ ಎತ್ತಿಟ್ಟಿದಾರಂತೆ, ಅದೇನೋ ಚಿನ್ನ ಕತ್ಕೊಂಡ್ ಹೋಗ್ತಾರೆ ಅನ್ನೋ ಹಾಗೆ. ಈಗ ಡೋಸಿಮೀಟರ್ ಹುಡುಕಿ ಚೆಕ್ ಮಾಡ್ಕೊಂಡು ಕುತ್ಕೊಳ್ಳೋದು ಬಿಟ್ಟು ಮೊದಲು ಒಳಗೆ ಯಾರ್ಯಾರು ಸಿಗಾಕೊಂಡಿದ್ದಾರೆ ಅಂತ ನೋಡಿ ಎಲ್ಲರನ್ನ ಕಾಪಾಡೋಕೆ ಹೊರಡ್ತಾರೆ. ಆಗ್ಲೇ ಕೆಲಸ ಮಾಡೋ ಕೆಲವರು ರಕ್ತದ ವಾಂತಿ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಇನ್ನ ಕೆಲವರ ದೇಹ ಹೊರಗಿಂದ ಅಲ್ಲ ಒಳಗಿಂದ ಸುಟ್ಟೋಗಿರೋ ರೀತಿ ಆಗಿದೆ. ಇದನ್ನ ಅಕ್ಯೂಟ್ ರೇಡಿಯೇಷನ್ ಸಿಂಡ್ರೋಮ್ ಅಂತ ಕರೀತಾರೆ. ಏನಾಗುತ್ತೆ ಅಂದ್ರೆ ರೇಡಿಯೇಷನ್ ಅಲ್ಲಿ ಮುಖ್ಯವಾಗಿ ಗಾಮಾ ರೇಸ್ ಇಂದ ಸಮಸ್ಯೆ ಆಗೋದು. ಎಕ್ಸ್ರೇ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸ್ನೇಹಿತರೆ. ಈ ರೇಸ್ ಲೈಟ್ ತರ ಅಥವಾ ಒಂದು ಎನರ್ಜಿ ಆಗಿರುತ್ತೆ. ನಮ್ಮ ದೇಹದ ಒಳಗೆ ಹೋಗೋ ಕ್ಷಮತೆ ಇರುತ್ತೆ. ಅದಕ್ಕೆ ನಮ್ಮ ದೇಹದ ಒಳಗೆ ಏನಾಗ್ತಿದೆ ಅಂತ ಎಕ್ಸ್ರೇ ಇಂದ ಗೊತ್ತಾಗೋದು. ಆದ್ರೆ ಗಾಮಾ ರೇಸ್ ಎಕ್ಸ್ರೇ ಗಿಂತ ತುಂಬಾನೇ ಪವರ್ಫುಲ್. ಮಷಿನ್ ಗನ್ ನ ಬುಲೆಟ್ ನ ರೀತಿ ದೇಹದ ಒಳಗೆ ನುಗ್ಗಿ ನಮ್ಮ ದೇಹದ ಸೆಲ್ಸ್ ನ ಡ್ಯಾಮೇಜ್
ಡ್ಯಾಮೇಜ್ ಮಾಡುತ್ತೆ, DNA ಡ್ಯಾಮೇಜ್ ಆಗುತ್ತೆ, ಕೊನೆಗೆ ಇಂಟರ್ನಲ್ ಆರ್ಗನ್ಸ್ ನ ಕೂಡ ಡ್ಯಾಮೇಜ್ ಮಾಡುತ್ತೆ. ಸೊ ಈ ರೇಡಿಯೇಷನ್ ನ ಕಾರಣದಿಂದ ಪೇಷಂಟ್ ಯಾವ ರೀತಿ ಚಿತ್ರಹಿಂಸೆ ಅನುಭವಿಸಿ ಸಾಯ್ತಾನೆ ಅಂದ್ರೆ, ಮೊದಲನೇದಾಗಿ ದೇಹದ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ, ರಕ್ತ ಹೆಪ್ಪುಗಟ್ಟಿ ಇಂಟರ್ನಲ್ ಬ್ಲೀಡಿಂಗ್ ಶುರು ಆಗುತ್ತೆ, ಕರುಳುಗಳು ಡ್ಯಾಮೇಜ್ ಆಗಿ ಬೇದಿ ಡಿಹೈಡ್ರೇಷನ್ ಎಲ್ಲ ಆದ ನಂತರ ಪೇಷಂಟ್ ನ ಬಾಡಿ ಅವನನ್ನ ಜೀವಂತವಾಗಿ ಇಡೋಕೆ ಏನ್ ಬೇಕೋ ಅದೆಲ್ಲ ಮಾಡುತ್ತೆ. ಆದ್ರೂ ಕೊನೆಗೆ ದೇಹ ಪೂರ್ತಿ ಒಳಗಿಂದ ನಾಶ ಆಗಿ ಪೇಷಂಟ್ ಸಾವನ್ನಪ್ತಾನೆ. ಅಕಸ್ಮಾತ್ ರೇಡಿಯೇಷನ್ ಕಡಿಮೆ ಪ್ರಮಾಣದಲ್ಲಿ ದೇಹ ಸೇರಿತ್ತು ಅಂದ್ರೆ ತುಂಬಾನೇ ವರ್ಷಗಳ ನಂತರ ಆದ್ರೂ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ, ಇಲ್ಲ ಅಂದ್ರೆ ಮಕ್ಕಳು ಸರಿಯಾಗಿ ಹುಟ್ಟಲ್ಲ. ಈಗ ಇನ್ನು ಡಿಯಾಟ್ಲವ್ ಇಲ್ದೇ ಇರೋ ಕೋರ್ಗೆ ನೀರ್ ಪಂಪ್ ಮಾಡೋದ್ರಲ್ಲೇ ಬಿಸಿ ಆಗಿದ್ದಾನೆ, ಆದ್ರೆ ವಾಟರ್ ಪಂಪ್ ಹತ್ರ ಇರೋರಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಿಲ್ಲ. ಅಲ್ಲಿವರೆಗೂ ಕಂಟ್ರೋಲ್ ರಾಡ್ಸ್ ಅದೇ ಬೋರಾನ್ ಸ್ಪಾಂಜ್ ನ ರೀತಿ ನ್ಯೂಟ್ರಾನ್ಸ್ ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಚೈನ್ ರಿಯಾಕ್ಷನ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಆ ಕಂಟ್ರೋಲ್ ರಾಡ್ಸ್ ನ ರಿಯಾಕ್ಟರ್ ಒಳಗೆ ಪೂರ್ತಿ ಇಳಿಸೋಕೆ ನೋಡಿದ್ರು ಆಗ್ತಿಲ್ಲ. ಅಲ್ಲಿ ಕೋರ್ ಇದ್ರೆ ತಾನೇ ರಾಡ್ ಒಳಗೆ ಹೋಗೋದು. ಡಿಯಾಟ್ಲವ್ ಇನ್ನೂ ಕೋರ್ ಚೆನ್ನಾಗೇ ಇದೆ ಅನ್ನೋ ಭ್ರಮೆಯಲ್ಲೇ ಇದ್ದಾನೆ. ಕೊನೆಗೆ ಡಿಯಾಟ್ಲವ್ ಕಂಟ್ರೋಲ್ ರೂಮ್ ಅಲ್ಲೇ ಇರೋರ್ಗೆ ನೀವು ಹೋಗಿ ವಾಲ್ವ್ ನ ಓಪನ್ ಮಾಡಿ ನೀರ್ ಬಿಟ್ ಬರೋಗಿ ಅಂತ ಕಳಿಸ್ತಾನೆ. ವಾಟರ್ ಪಂಪ್ ಇರೋ ಜಾಗದಿಂದಾನೆ ಒಬ್ಬ ವರ್ಕರ್ ನ ಎತ್ಕೊಂಡ್ ಬರ್ತಿರೋ ವ್ಯಕ್ತಿ ಕೋರ್ ಇದ್ರೆ ತಾನೇ ಅಲ್ಲಿಗೆ ನೀರ್ ಬಿಡೋದು, ಅದೇ ಬ್ಲಾಸ್ಟ್ ಆಗಿರೋದು. ಬನ್ನಿ ಅಂತ ಇವರಿಬ್ಬರನ್ನ ಈ ವ್ಯಕ್ತಿ ಕೋರ್ ಹತ್ರ ಕರ್ಕೊಂಡ್ ಬಂದಾಗ ಕೋರ್ ನಾಶ ಆಗಿರೋದನ್ನ ಇವರು ಕಣ್ಣಾರೆ ನೋಡ್ತಾರೆ. ಹೊಗೆ ಜೊತೆಗೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಕೂಡ ಹೊರಗೆ ಹೋಗ್ತಾ ಇದೆ. 1 ಸೆಕೆಂಡ್ ಇವರಿಲ್ಲಿ ನಿಂತ್ಕೊಂತಾರೆ ಅಷ್ಟೇ, ದೇಹ ಎಲ್ಲ ಕೆಂಪುಗಾಗೋಯ್ತು, ಬ್ಲೀಡಿಂಗ್ ಎಲ್ಲ ಶುರು ಆಗುತ್ತೆ. ಬೇಗ ಹೋಗಿ ಡಿಯಾಟ್ಲವ್ನೇ ದರ ಎಳ್ಕೊಂಡ್ ಬಂದು ನೋಡು ಅಂತ ತೋರಿಸಬೇಕಾಗಿತ್ತು. ಆದ್ರೆ ಕಂಟ್ರೋಲ್ ರೂಮ್ ಹತ್ರ ಬರೋ ಅಷ್ಟ್ರಲ್ಲೇ ಇವರ ಸ್ಥಿತಿ ಹದಗೆಡುತ್ತೆ. ಒಬ್ಬ ಮಾತ್ರ ಕಂಟ್ರೋಲ್ ರೂಮ್ ಗೆ ಬಂದು ಡಿಯಾಟ್ಲವ್ಗೆ ಕೋರ್ ಇಲ್ಲ ಸರ್ ನಾನು ಕಣ್ಣಾರೆ ನೋಡ್ದೆ ಅಂತ ರಕ್ತ ಉಗ್ಯೋಕೆ ಶುರು ಮಾಡ್ತಾನೆ. ಟಾಪ್ಟನವ್ ಇವನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೊಡ್ತಾನೆ. ಇವ್ನ್ ಹೇಳಿದ್ರು ಡಿಯಾಟ್ಲವ್ ಇನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಇಂತ ಕೆಟ್ಟ ಪ್ರಪಂಚದಲ್ಲಿ ಡಿಯಾಟ್ಲವ್ ಅಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋರೊಬ್ರು ಇರ್ಬೇಕು. ವಾಟರ್ ಪೈಪ್ ಎಲ್ಲೋ ಡ್ಯಾಮೇಜ್ ಆಗಿ ನೀರಲ್ಲಿ ರೇಡಿಯೇಷನ್ ಪಾರ್ಟಿಕಲ್ಸ್ ಮಿಕ್ಸ್ ಆಗಿರ್ಬೇಕು, ಅದಕ್ಕೆ ಭ್ರಮೆ ಆಗಿ ಕೋರ್ ನಾಶ ಆಗಿದೆ ಅಂತಿದ್ದಾನೆ. ಕೋರ್ ನಾಶ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾನೆ ಡಿಯಾಟ್ಲವ್. ಈಗ ಇಲ್ಲಿ ಸಾಯ್ತಿರೋರೇ ಸಾಲ್ದು ಅಂತ ಡೇ ಶಿಫ್ಟ್ ಅಲ್ಲಿ ಕೆಲಸ ಮಾಡೋರ್ನ ಕೂಡ ಕರೆಯೋಕೆ ಅಕಿಮವ್ಗೆ ಹೇಳ್ತಿದ್ದಾನೆ. ಇದು ಸರಿಯಲ್ಲ ಅಂತ ಅಕಿಮವ್ಗೆ ಅನ್ಸ್ತಿದ್ರು ಕೂಡ ಡಿಯಾಟ್ಲವ್ ನ ಆರ್ಡರ್ಸ್ ಫಾಲೋ ಮಾಡ್ಲೇಬೇಕಲ್ಲ, ಹಾಗಾಗಿ ಡೇ ಶಿಫ್ಟ್ ಅವ್ರಿಗೂ ಕಾಲ್ ಮಾಡಿ ಕರೀತಾನೆ. ಇಷ್ಟೊತ್ತಿಗಾಗ್ಲೇ ಫೈರ್ ಫೈಟರ್ಸ್ ಎಲ್ಲ ಬಂದು ಬೆಂಕಿ ಹಾರಿಸೋಕೆ ನೋಡ್ತಿದ್ದಾಗ ಮೀಶಾ ಅನ್ನೋ ಫೈರ್ ಫೈಟರ್ ಸುಮ್ನೆ ಇಲ್ದಲೆ ರೇಡಿಯೋ ಆಕ್ಟಿವ್ ಗ್ರಾಫೈಟ್ ನ ಕೈಗೆ ಎತ್ಕೊಂಡು ವಸೀಲಿಗೆ ತೋರಿಸಿ ಏನಿದು ಅಂತ ಕೇಳ್ತಿದ್ದಾನೆ. ಏನಾದ್ರೂ ಆಗ್ಲಿ ಅದೆಲ್ಲ ಮುಟ್ಬೇಡ, ಬಂದಿರೋ ಕೆಲಸ ಮುಗಿಸೋಣ ಬಾ ಅಂತಾನೆ ವಸೀಲಿ. ಆದ್ರೆ ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಮೀಶಾಗೆ ಕೈಯೆಲ್ಲ ಉರಿ ಶುರು ಆಯ್ತು. ನೋಡಿದ್ರೆ ಕೈ ಒಳಗಿಂದ ಸುಟ್ಟೋಗಿ ಚರ್ಮ ಎಲ್ಲ ಓಪನ್ ಆಗಿರೋ ರೀತಿ ಕಾಣ್ತಾ ಇದೆ. ಇದನ್ನ ನೋಡಿ ವಸೀಲಿಗೆ ಆತಂಕ ಆಗ್ತಿದ್ರು ಕೂಡ ಬೆಂಕಿ ಹಾರಿಸೋ ಕೆಲಸ ಮುಂದುವರಿಸ್ತಾನೆ. ಫೈರ್ ಸ್ಟೇಷನ್ ಅಪಾರ್ಟ್ಮೆಂಟ್ ಹತ್ರ ಜನ ಎಲ್ಲ ಚರ್ನೋಬಿಲ್ ಅಲ್ಲಿ ಏನೋ ಪಟಾಕಿ ಹೊಡಿತಾ ಇದ್ದಾರೆ ಅನ್ನೋ ಹಾಗೆ ರೈಲ್ವೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡೋಕೆ ಹೋಗ್ತಿದ್ದಾರೆ. ಲುಡ್ಮಿಲಾ ಅಲ್ಲಿಗೆ ಹೋಗೋದು ಸೇಫ್ ಅಲ್ಲ, ಯಾಕಾಗ್ಬೇಕು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬೇರೆ, ಕೆಮಿಕಲ್ಸ್ ಇರ್ಬೋದು ಅಂತ ಹೇಳಿದ್ರು. ಇವಳ ಮಾತು ಯಾರು ಕೇಳಲ್ಲ, ಎಲ್ಲರೂ ಹೋದ್ರು. ಇವಳು ಮಾತ್ರ ಬ್ರಿಡ್ಜ್ ಹತ್ರ ಹೋಗಲ್ಲ. ವಸೀಲಿ ಸುರಕ್ಷಿತವಾಗಿದ್ರೆ ಸಾಕಪ್ಪ ಅಂತ ಭಯದಲ್ಲಿ ಇದ್ದಾಳೆ. ಬೇರೆಯವರೆಲ್ಲ ಬ್ರಿಡ್ಜ್ ಮೇಲೆ ಬಂದು ನೋಡ್ಬೇಕಾದ್ರೆ ಹೊಗೆ ಜೊತೆಗೆ ಹೊರಗೆ ಬಂದಿರೋ ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಎಲ್ಲ ಸ್ನೋ ರೀತಿ ಇವರ ಮೇಲೆಲ್ಲ ಬೀಳ್ತಾ ಇದೆ. ಆದ್ರೆ ಅವರಿಗೆ ಇದೇನು ಅಂತ ಗೊತ್ತಿಲ್ವಲ್ಲ, ಹಾಗಾಗಿ ಖುಷಿ ಪಡ್ತಾ ಇದ್ದಾರೆ. ಮಕ್ಕಳಂತೂ ಖುಷಿಗೆ ಕುಣಿದಾಡ್ತಾ ಇದ್ದಾರೆ. ಆದರೆ ಈ ಖುಷಿ ಜಾಸ್ತಿ ಸಮಯ ಉಳಿಯಲ್ಲ. ಚರ್ನೋಬೆಲ್ ನ ಮ್ಯಾನೇಜರ್ ವಿಕ್ಟರ್ ಮತ್ತೆ ಚೀಫ್ ಇಂಜಿನಿಯರ್ ಫೋಮಿನ್ ಇಬ್ರಿಗೂ ವಿಷಯ ಗೊತ್ತಾಗ್ತಿದ್ದಂಗೆ ಚರ್ನೋಬೆಲ್ ಹತ್ರನೇ ಇರೋ ಅಂಡರ್ ಗ್ರೌಂಡ್ ಬಂಕರ್ ಗೆ ಬರ್ತಾರೆ. ಇದೇ ಇವರ ಆಫೀಸ್ ಮತ್ತೆ ಮೀಟಿಂಗ್ ಮಾಡೋ ಜಾಗ. 1986 ಅಂದ್ರೆ ಇದು ಕೋಲ್ಡ್ ವಾರ್ ನಡೀತಿದ್ದ ಸಮಯ ಅಲ್ವಾ, ಅದಕ್ಕೆ ಅಮೆರಿಕದವರು ದಾಳಿ ಮಾಡಿದ್ರೆ ಕಷ್ಟ ಅಂತ ಬಂಕರ್ ಅಲ್ಲೇ ಆಫೀಸ್ ಮಾಡ್ಕೊಂಡಿದ್ದಾರೆ. ಡಿಯಾಟ್ಲವ್ಗೆ ಏನಾಯ್ತು ಅಂತ ವಿಕ್ಟರ್ ಮತ್ತೆ ಫೋಮಿನ್ ಇಬ್ರು ಕೇಳಿದಾಗ ಈಗ್ಲೂ ಕೋರ್ ಎಗ್ರೋಗಿದೆ ಅಂತ ಒಪ್ಕೊಳ್ಳಲ್ಲ. ಫೋಮಿನ್ ಅವರು ಹೇಳಿದ ಟೆಸ್ಟ್ ಮಾಡ್ಬೇಕಾದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಹೈಡ್ರೋಜನ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ. ಕೋರ್ಗೆ ನೀರ್ ಬಿಟ್ಟು ಕೂಲ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ ಅಂತಾನೆ. ಏನ್ ಟೆಸ್ಟ್ ಇದು ಅಂತ ಕೊನೆ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಡೋಸಿಮೀಟರ್ ಅಲ್ಲಿ 3.6 ರೌಂಡ್ ಗನ್ ತೋರಿಸ್ತಾ ಇದೆ, ಅದು ಒಳಗೆ ಅಷ್ಟೇ, ಇಲ್ಲೇನು ರೇಡಿಯೇಷನ್ ಇಲ್ಲ ಅಂತ ಹೇಳ್ತಾನೆ. ಇವ್ನು ಹೇಳ್ತಾ ಇರೋ ಹಾಗೆ ಖಂಡಿತ ಇಲ್ಲ ಸ್ನೇಹಿತರೆ. ಕಿಲೋಮೀಟರ್ ಗಟ್ಲೆ ದೂರದ ರೈಲ್ವೆ ಬ್ರಿಡ್ಜ್ ಅಂದ್ರೆ ಪ್ರಿಪ್ಯಾತ್ ಸಿಟಿ ವರ್ಗೂ ರೇಡಿಯೇಷನ್ ಪಾರ್ಟಿಕಲ್ಸ್ ತಲುಪಿದೆ. ಡಿಯಾಟ್ಲವ್ ಹೇಳಿದ ಸುಳ್ಳಿಂದ ವಿಕ್ಟರ್ ಮತ್ತೆ ಫೋಮಿನ್ ಕೂಡ ಜಾಸ್ತಿ ಏನೋ ತಲೆ ಕೆಡಿಸ್ಕೊಳ್ಳಲ್ಲ. ಮೇಲಧಿಕಾರಿಗಳಿಗೆ ವಿಷಯ ತಿಳಿಸೋಣ, ಅವ್ರೇನ್ ಹೇಳ್ತಾರೋ ಅದನ್ನೇ ಫಾಲೋ ಮಾಡಿದ್ರೆ ಆಯ್ತು ಅಂತ ಸುಮ್ನಾಗ್ತಾರೆ. ತುಂಬಾನೇ ಫೈರ್ ಫೈಟರ್ಸ್ಗೆ ಹುಷಾರಿಲ್ದಂಗಾಗಿದೆ. ವಸೀಲಿಗೆ ಮುಂದೆ ಏನಿದೆ ಅಂತ ಗೊತ್ತಿಲ್ಲದೆ ಬೆಂಕಿಯನ್ನ ಹಾರಿಸ್ಕೊಂಡು ಮುಂದೆ ರೇಡಿಯೇಷನ್ ಜಾಸ್ತಿ ಇರೋ ಕಡೆನೆ ಹೋಗ್ತಾ ಇದ್ದಾನೆ. ಅಕಿಮಾವ್ ಮತ್ತೆ ಟಾಪ್ಟನವ್ ಕೂಡ ಈಗ ನೀರಿನ ವ್ಯಾಲ್ವ್ ಓಪನ್ ಮಾಡ್ಬರೋಕೆ ಹೋಗಿದ್ದಾರೆ. ಈಗಾಗಲೇ ಸಮಯ ಬೆಳಗಿನ ಜಾವ 5:20. ಕಮ್ಯುನಿಸ್ಟ್ ಪಾರ್ಟಿಗೆ ಸೇರಿದವರು ಮತ್ತೆ ಕಮಿಟಿ ಮೆಂಬರ್ಸ್ ಎಲ್ಲ ಬಂಕರ್ ಅಲ್ಲಿ ಫೋಮಿನ್ ಮತ್ತೆ ವಿಕ್ಟರ್ ಹತ್ರ ಬಂದಾಗ ಏನೆಲ್ಲ ಆಗಿದೆ ಅಂತ ವಿಕ್ಟರ್ ಹೇಳ್ತಾನೆ. ಕೋರ್ ಸ್ಫೋಟಗೊಂಡಿದೆ ಅನ್ನೋದನ್ನ ಬಿಟ್ಟು. ಆದ್ರೂ ಇವರಲ್ಲಿ ಒಬ್ಬನಿಗೆ ಇವರು ಹೇಳ್ತಿರೋದು ಸುಳ್ಳು ಅಂತ ಡೌಟ್ ಬರ್ತಾ ಇದೆ. ಏನು ಸಮಸ್ಯೆ ಇಲ್ಲ ಅಂದ್ರೆ ಹೊರಗೆ
ಹಾಗೆ ಜನ ವಾಂತಿ ಮಾಡ್ಕೊಂಡು ಯಾಕೆ ಓಡಾಡ್ತಿದ್ದಾರೆ? ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಹೇಳ್ತಿರೋದಕ್ಕಿಂತ ಜಾಸ್ತಿ ರೇಡಿಯೇಷನ್ ಇದೆ, ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಇದ್ದಾರೆ, ಮೊದಲು ಇಡೀ ಸಿಟಿನ ಖಾಲಿ ಮಾಡೋದೇ ಒಳ್ಳೇದು ಅಂತ ಈ ವ್ಯಕ್ತಿ ಹೇಳಿದ ಚಿನ್ನದಂತ ಮಾತನ್ನ ಕೇಳಿ ಇವರು ಹೇಳ್ದಂಗೆ ಮಾಡಿದಿದ್ರೆ ಸಾವಿರಾರು ಜನರ ಪ್ರಾಣ ಉಳಿತಾ ಇತ್ತು. ಆದ್ರೆ ಜಾರ್ಕೋವ್ ಅನ್ನೋ ಸೀನಿಯರ್ ಕಮಿಟಿ ಮೆಂಬರ್, ಅಂದ್ರೆ ತಲೆ ಇಲ್ದೇ ಇರೋ ತಾತ ಹೇಳ್ತಾರೆ, ಸೋವಿಯತ್ ಯೂನಿಯನ್ ಅವರು ತುಂಬಾನೇ ಕಷ್ಟಪಟ್ಟು ಈ ಚರ್ನೋಬೆಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಕಟ್ಟಿದ್ದಾರೆ. ಇಲ್ಲಿ ಏನೇ ಆಗ್ತಿದ್ರು ಈ ವಿಷಯ ಹೊರಗೆ ಹೋದ್ರೆ ಸೋವಿಯತ್ ಯೂನಿಯನ್ ಅವ್ರಿಗೆ ಅವಮಾನ ಆಗುತ್ತೆ, ಬೇರೆ ದೇಶದವರು ನಮ್ಮ ಬಗ್ಗೆ ತಮಾಷೆ ಮಾಡ್ಕೊಂಡು ಓಡಾಡ್ತಾರೆ. ಜನ ಪ್ರಶ್ನೆ ಕೇಳ್ತಾರೆ, ಆದ್ರೆ ನಾವು ಸಂಪೂರ್ಣವಾಗಿ ಸೋವಿಯತ್ ಯೂನಿಯನ್ ಅವರ ಮೇಲೆ ನಂಬಿಕೆ ಇಡಬೇಕು, ಅವರು ಹೇಳ್ದಂಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಜನರಿಗೆ ಹೇಳ್ಬೇಕು. ಮೊದಲು ಸಿಟಿನ ಸೀಲ್ ಡೌನ್ ಮಾಡಿ ಯಾರು ಹೊರಗೆ ಹೋಗ್ಬಾರ್ದು, ಹೊರಗಿಂದ ಯಾರು ಒಳಗೆ ಬರಬಾರ್ದು, ನಾವು ಇಲ್ಲಿ ಮಾಡೋ ಕೆಲ್ಸಕ್ಕೆ ಬಹುಮಾನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಅವರಿಗೆ ಜನರ ಪ್ರಾಣಕ್ಕಿಂತ ಸೋವಿಯತ್ ಯೂನಿಯನ್ ಅವರ ರೆಪ್ಯುಟೇಷನ್ನೇ ಮುಖ್ಯ ಅಂತ ಆಯ್ತು. ಇವರೆಲ್ಲ ಇಲ್ಲಿಂದ ಹೊರಡ್ತಾರೆ. ಹಿಂದೆನೆ ರಿಯಾಕ್ಟರ್ 1 ಮತ್ತೆ 2 ನ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಸಿಟ್ನಿಕೋವ್ ಬರ್ತಾನೆ. ಅಂದ್ರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಟೋಟಲ್ 4 ರಿಯಾಕ್ಟರ್ಸ್ ಇದೆ. 2 ರಿಯಾಕ್ಟರ್ಸ್ ನ ಸಿಟ್ನಿಕೋವ್ ನೋಡ್ಕೊಂತಾನೆ, ಇನ್ನ 2 ರಿಯಾಕ್ಟರ್ಸ್ ನ ಡಿಯಾಟ್ಲವ್ ನೋಡ್ಕೊಂತಾನೆ. ಈಗ ಸ್ಫೋಟಗೊಂಡಿರೋದು 4ನೇ ರಿಯಾಕ್ಟರ್. ಸಿಟ್ನಿಕೋವ್ ಕೂಡ ಬುದ್ಧಿವಂತ, ಇವನು ಹೇಳ್ತಾನೆ, ನಾನು 1000 ರೌಂಡ್ ಗನ್ ಕೆಪಾಸಿಟಿ ಇರೋ ಡೋಸಿಮೀಟರ್ ನ ಕೊಟ್ಟು ನನ್ನ ಕಡೆಯವನೊಬ್ಬನ್ನ ಕಳಿಸಿದ್ದೆ, ಆ ಮೀಟರೇ ಹಾಳಾಗೋಯ್ತು, ಅಷ್ಟೊಂದು ರೇಡಿಯೇಷನ್ ಇದೆ. ಆಮೇಲೆ ಮಿಲಿಟರಿ ಫೈರ್ ಡಿಪಾರ್ಟ್ಮೆಂಟ್ ಅವರ ಹತ್ರ 200 ರೌಂಡ್ ಗನ್ ಕೆಪಾಸಿಟಿ ಇರೋ ಮೀಟರ್ ನ ಕೊಟ್ಟಾಗ ಫುಲ್ 200 ರೌಂಡ್ ಗನ್ನೇ ತೋರಿಸ್ತಾ ಇದೆ. ಅಂದ್ರೆ 200 ರೌಂಡ್ ಗನ್ ಗಿಂತ ಜಾಸ್ತಿ ರೇಡಿಯೇಷನ್ ಇದೆ. ನೀವು ನೋಡಿದ್ರೆ 3.6 ಅಷ್ಟೇ ಇರೋದು ಅಂತ ಹೇಳ್ತಿದ್ದೀರಾ. ಅಷ್ಟೇ ಯಾಕೆ, ನಾನೇ ರಿಯಾಕ್ಟರ್ ಬಿಲ್ಡಿಂಗ್ ಹತ್ರ ಹೋಗಿದ್ದೆ, ಎಲ್ಲಾ ಕಡೆ ಗ್ರಾಫೈಟ್ ನ ತುಂಡುಗಳು ಬಿದ್ದಿರೋದನ್ನ ನಾನು ಕಣ್ಣಾರೆ ನೋಡ್ದೆ ಅಂತಿದ್ದಂಗೆ ಡಿಯಾಟ್ಲವ್ ಶುರು ಹಚ್ಕೊಂತಾನೆ, ಇಲ್ಲ ಅದು ಗ್ರಾಫೈಟ್ ಅಲ್ವೇ ಅಲ್ಲ, ಗ್ರಾಫೈಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಫೋಮಿನ್ ಕೂಡ ಸಿಟ್ನಿಕೋವ್ಗೆ, ನೀನು ಇಂಜಿನಿಯರ್ ತಾನೆ, ದಡ್ಡ ಅಲ್ವಲ್ಲ, ಕೋರ್ ಬ್ಲಾಸ್ಟ್ ಆಗೋದಕ್ಕೆ ಹೇಗ್ ಸಾಧ್ಯ ನೀನೇ ಹೇಳು, ಅದೇನ್ ಬಾಂಬಾ ಅಂತ ಕೇಳ್ತಾನೆ. ಅದ್ ಹೇಗ್ ಬ್ಲಾಸ್ಟ್ ಆಗಿದ್ಯೋ ನನಗೂ ಗೊತ್ತಿಲ್ಲ, ಆದ್ರೆ ಬ್ಲಾಸ್ಟ್ ಆಗಿರೋದಂತೂ ನಿಜ ಅಂತ ಹೇಳ್ತಿದ್ದಾನೆ ಸಿಟ್ನಿಕೋವ್. ಆಯ್ತು, ಹಾಗಾದ್ರೆ ನಾನೇ ಬಿಲ್ಡಿಂಗ್ ಮೇಲೆ ಹೋಗಿ ರಿಯಾಕ್ಟರ್ ಕೋರ್ ಏನಾಗಿದೆ ಅಂತ ಬಗ್ಗಿ ನೋಡ್ತೀನಿ ಅಂತ ಈಗ್ಲೇ ವಾಂತಿ ಮಾಡ್ಕೊಂಡು ಬಿದ್ದೋಗ್ತಾನೆ ಡಿಯಾಟ್ಲವ್. ತಕ್ಷಣ ಸೋಲ್ಜರ್ಸ್ ಬಂದು ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೊಡ್ತಾರೆ. ಅದಕ್ಕೆ ಈಗ ನೆಕ್ಸ್ಟ್ ಸಿಟ್ನಿಕೋವ್ಗೆನೆ ಬಿಲ್ಡಿಂಗ್ ಮೇಲೆ ಹೋಗಿ ಕೋರ್ ಏನಾಗಿದೆ ಅಂತ ನೋಡೋಕೆ ಹೇಳ್ತಾರೆ. ಆದ್ರೆ ಅಲ್ಲಿಗೆ ಹೋಗುವಷ್ಟು ದಡ್ಡ ಅಂತೂ ಇವನಲ್ಲ. ಹತ್ಕೊಂಡು ಉರಿತಾ ಇರೋ ಕೋರಿಂದ ದೂರ ಇರೋರೇ ಸಾಯ್ತಾ ಇದ್ದಾರೆ, ಅಂತದ್ರಲ್ಲಿ ಕೋರ್ ಹತ್ರ ಹೋದ್ರೆ ಕತೆ ಮುಗೀತು ಅಂತಾನೆ. ಆದ್ರೆ ಏನ್ ಮಾಡೋದು, ಫೋಮಿನ್ ಮತ್ತೆ ವಿಕ್ಟರ್ ಹೇಳಿದನ್ನ ಸಿಟ್ನಿಕೋವ್ ಕೇಳಲೇಬೇಕು. ಒಬ್ಬ ಸೈನಿಕನನ್ನ ಕೂಡ ಇವನ ಜೊತೆಯಲ್ಲಿ ಕಳಿಸ್ತಾರೆ. ಡಿಯಾಟ್ಲವ್ ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆಗ್ಲೇ ಸಿಚುವೇಶನ್ ಕೈ ತಪ್ಪಿ ಹೋಗಿದೆ. ತನ್ನ ಸುತ್ತಮುತ್ತ ಇರೋರೆಲ್ಲ ವಾಂತಿ ಮಾಡ್ಕೊಂಡು ಕುಸಿದು ಬೀಳ್ತಾ ಇದ್ದಾರೆ. ಕೆಲವ್ರಿಗಂತೂ ರೇಡಿಯೇಷನ್ ಬರ್ನ್ ಆಗಿ ಚರ್ಮ ಎಲ್ಲ ಸುಟ್ಟೋಗಿದೆ ಒಳಗಿಂದ. ಏನಪ್ಪ ಆಗೋಯ್ತು ಇದು ಅಂತ ಇವನು ಹೋಗ್ತಾ ಇದ್ರೆ ಅದೇ ಒಬ್ಬ ಸೋಲ್ಜರ್ ಸಿಟ್ನಿಕೋವ್ ನ ಬಿಲ್ಡಿಂಗ್ ಮೇಲೆ ಕರ್ಕೊಂಡ್ ಬಂದು ಹೋಗಿ ಬಗ್ನೋಡು ಅಂತ ಕಳಿಸಿದಾಗ ಸಿಟ್ನಿಕೋವ್ಗೆ ಭಯ ಆಗ್ತಿದ್ರು. ಹೋಗಿ ಆಲ್ರೆಡಿ ಗೊತ್ತಿರೋದನ್ನೇ ನೋಡ್ತಾನೆ, ಕೋರ್ ನಾಶ ಆಗಿದೆ, ಹೊಗೆ ಹೇಗೆ ಹೋಗ್ತಿದೆ ಅನ್ನೋದನ್ನ ನೀವೇ ನೋಡ್ಬೋದು. ಈ ಇಲ್ದೇ ಇರೋ ಕೋರ್ಗೆ ಅಕಿಮಾವ್ ಮತ್ತೆ ಟಾಪ್ಟನವ್ ಇಬ್ರು ವ್ಯಾಲ್ವ್ ಓಪನ್ ಮಾಡಿ ನೀರ್ ಬಿಡ್ತಾ ಇದ್ದಾರೆ. ಸಿಟ್ನಿಕೋವ್ ನ ಮುಖ ಕೋರ್ ನ ನೋಡಿದ್ದಕ್ಕೇನೆ ಕೆಂಪುಗಾಗಿದೆ. ಫೋಮಿನ್ ಮತ್ತೆ ವಿಕ್ಟರ್ ಹತ್ರ ವಾಪಸ್ ಬಂದಾಗ ಇವನು ಹೇಳ್ತಿರೋದು ನಿಜ ಅಂತ ಈಗ ಇವ್ರಿಗೆ ಅನಿಸ್ತಾ ಇದೆ. ಅಂದ್ರೆ ಇವರಿಗೆ ಕನ್ಫರ್ಮ್ ಆಗೋಕೋಸ್ಕರ ಒಬ್ರು ಸಾಯ್ಬೇಕಾಗಿತ್ತು. ಸಿಟ್ನಿಕೋವ್ ಕತೆ ಇನ್ನೇನ್ ಮುಗೀತು ಅಂತಾನೆ. ಆದ್ರೆ ಈಗ್ಲೇ ಮುಗಿಯಲ್ಲ. 34 ದಿನ ಅಕ್ಯೂಟ್ ರೇಡಿಯೇಷನ್ ಸಿಂಡ್ರೋಮ್ ನ ಕಾರಣದಿಂದ ತುಂಬಾನೇ ನೋವು ಅನ್ಭವಿಸಿ ಪ್ರಾಣ ಬಿಡ್ತಾರೆ. ಇವರೆಲ್ಲ ರಿಯಲ್ ಆಗಿ ಇದ್ದವರು ಸ್ನೇಹಿತರೆ. ಸೊ ಈಗಾಗಲೇ ಕೋವಿಡ್ ತರ ಸಿಚುವೇಶನ್ ಆಗೋಗಿದೆ. ಇರೋ ಬರೋ ಹಾಸ್ಪಿಟಲ್ ತುಂಬಾ ಅಕ್ಯೂಟ್ ರೇಡಿಯೇಷನ್ ಸಿಂಡ್ರೋಮ್ ಆಗಿರೋರೇ ಇದ್ದಾರೆ. ಹೆರಿಗೆ ಆಸ್ಪತ್ರೆ ಕೂಡ ಬಿಟ್ಟಿಲ್ಲ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಆಗಿದೆ. ಹಾಸ್ಪಿಟಲ್ ಅವರು ಕೂಡ ಹೇಗಿದ್ರು ಸಾಯ್ತಾರೆ, ಸಾಯ್ಲಿ ಬಿಡಿ ಅಂತ ಸುಮ್ನಾಗಲ್ಲ, ಶಕ್ತಿ ಮೀರಿ ಕೆಲಸ ಮಾಡ್ತಿದ್ದಾರೆ. ಕಡಿಮೆ ರೇಡಿಯೇಷನ್ ಇಂದ ಸ್ವಲ್ಪ ಬಾಡಿ ಡ್ಯಾಮೇಜ್ ಆಗಿರೋರ್ನ ಉಳಿಸ್ಕೋಬಹುದು ಅಂತ ಹೇಳಿ ಜನರಲ್ ಸೆಕ್ರೆಟರಿ ಆಗಿರೋ ಮಿಕೆಲ್ ಗಾರ್ಬಚೇವ್ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ ಒಂದು ಕಮಿಟಿನ ಅಪಾಯಿಂಟ್ ಮಾಡ್ತಾರೆ. ಚರ್ನೋಬೆಲ್ ಅಲ್ಲಿ ಏನಾಗ್ತಿದ್ಯೋ ಅದನ್ನ ಮ್ಯಾನೇಜ್ ಮಾಡೋಕೆ. ಈ ಕಮಿಟಿಯಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಫ್ಯೂಯಲ್ ಅಂಡ್ ಎನರ್ಜಿ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿರೋ ಬಾರಿಸ್ ಕೆರ್ಬಿನ ಈ ಕಮಿಟಿಗೆ ಇನ್ನೊಬ್ಬರನ್ನ ಸೇರಿಸ್ಕೊಳ್ಳೋಕೆ ಕಾಲ್ ಮಾಡ್ತಾರೆ. ಯಾರಿಗೆ ಅಂದ್ರೆ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಪರಮಾಣು ಶಕ್ತಿ ಸಂಶೋಧನೆ ಮತ್ತೆ ಅಭಿವೃದ್ಧಿ ಸಂಸ್ಥೆಯ ಡೆಪ್ಯೂಟಿ ಡೈರೆಕ್ಟರ್ ವ್ಯಾಲರಿ ಲೆಗಸೌಗೆ ಬಾರಿಸ್ ಫೋನ್ ಅಲ್ಲಿ ಹೇಳ್ತಾರೆ, ಚರ್ನೋಬೆಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳುವಂತದ್ದೇನೂ ಇಲ್ಲ, ಹೈಡ್ರೋಜನ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ ಅಷ್ಟೇ. ಪ್ಲಾಂಟ್ ಮ್ಯಾನೇಜರ್ ವಿಕ್ಟರ್ 3.6 ರೌಂಡ್ ಗನ್ ರೇಡಿಯೇಷನ್ ರಿಪೋರ್ಟ್ ಮಾಡಿದ್ದಾರೆ ಅಂತಿದ್ದಂಗೆ ವ್ಯಾಲರಿ ಅದು ಸೇಫ್ ಅಲ್ಲ, ಮೊದಲು ಇರೋರ್ನೆಲ್ಲ ಜಾಗ ಖಾಲಿ ಮಾಡಿಸಿ ಅಂತಿದ್ದಾರೆ. ಕೇವಲ 3.6 ರೌಂಡ್ ಗನ್ ಗೆ ಈ ರೀತಿ ಹೇಳ್ತಿದ್ದಾರೆ, ಅಂತದ್ರಲ್ಲಿ 200 ರೌಂಡ್ ಗನ್ ಗಿಂತ ಜಾಸ್ತಿ ರೇಡಿಯೇಷನ್ ಇದೆ ಅಂತ ಗೊತ್ತಾದ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡ್ಬೇಕು. ಬಾರಿಸ್ ಇವರ ಮಾತೆ ಕೇಳಲ್ಲ. ಕಮಿಟಿಯಲ್ಲಿ ನೀವು ಕೂಡ ಇದ್ದೀರಾ, ನೀವು RBMK ರಿಯಾಕ್ಟರ್ ನ ಎಕ್ಸ್ಪರ್ಟ್ ಅಷ್ಟೇ, ಬೇರೆ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳೋ ಹಾಗಿಲ್ಲ, ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ, ನೀವು ಬೇಗ ಬನ್ನಿ ಅಂತ ಹೇಳಿ ಫೋನ್ ಇಡ್ತಾರೆ. ಈಗ ಬೆಳಗ್ಗೆ ಆಗಿದ್ರು ಇನ್ನೂ ರಿಯಾಕ್ಟರ್ ನ ಕೋರ್ ಹತ್ಕೊಂಡು ಉರಿತಾನೆ ಇದೆ. ಸುತ್ತಮುತ್ತ ಇದ್ದ ಬೆಂಕಿ ಎಲ್ಲ ಫೈರ್ ಫೈಟರ್ಸ್ ಹಾರಿಸಿದ್ದಾರೆ, ಆದ್ರೆ ಹತ್ಕೊಂಡು ಉರಿತಾ ಇರೋ ಕೋರ್ ನ ಹಾರಿಸೋಕ್ ಆಗಲ್ಲ. ಹೊಗೆ ಒಂದೇ ಸಮ ಬರ್ತಾನೆ ಇದೆ. ಈ ಹೊಗೆ ಎಲ್ಲಾ ಸಿಟಿ ಕಡೆ ಹೋಗ್ತಾ ಇದೆ. ಸಿಟಿಯಲ್ಲಿ ಸೋವಿಯತ್ ಯೂನಿಯನ್ ಅವರು ಹೇಳಿರೋ ಸುಳ್ಳಿಂದ ಜನ ಆರಾಮಾಗಿ ಇದ್ದಾರೆ. ಇವರನ್ನ ಈಗ್ಲೇ ಬೇರೆ ಕಡೆ ಶಿಫ್ಟ್ ಮಾಡಿದಿದ್ರೆ ಅಥವಾ ಸತ್ಯ ಹೇಳಿದಿದ್ರೆ ಇವರೇ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಓಡ್ ಹೋಗ್ತಾ ಇದ್ರು. ಆದ್ರೆ ಈಗ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ ಇಲ್ಲಿ ತುಂಬಾನೇ ಜನ
ಸಾಯುವಂತ ಪರಿಸ್ಥಿತಿ ಬರುತ್ತೆ. ಆಗ್ಲೇ ಪ್ರಾಣಿ ಪಕ್ಷಿಗಳು ಕೂಡ ಸಾವನ್ನಪ್ತಾ ಇದಾವೆ. ಸೊ ಸ್ನೇಹಿತರೆ, ಮೊದಲನೇ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇನ್ನ 4 ಎಪಿಸೋಡ್ ನ 2 ವಿಡಿಯೋ ಮಾಡಿ ಬ್ರೇಕ್ ಡೌನ್ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ.